ಕರವೇ ತಾಲ್ಲೂಕು ಘಟಕ ವಡಗೇರ ವತಿಯಿಂದ ಮಾನ್ಯ ತಹಸೀಲ್ದಾರ್ ರವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಕರವೇ ರಾಜ್ಯಾಧ್ಯಕ್ಷರಾದ ಟಿ.ಎ. ನಾರಾಯಣಗೌಡರನ್ನ ಮತ್ತು ಜಿಲ್ಲಾಧ್ಯಕ್ಷರಾದ ಟಿ.ಎನ್. ಭೀಮನಾಯಕ ಹಾಗೂ ಕರವೇ ಎಲ್ಲಾ ಕಾರ್ಯಕರ್ತರನ್ನು ಬಿಡುಗಡೆ ಮಾಡಬೇಕೆಂದು ವಡಗೇರ ತಾಲ್ಲೂಕು ಕರವೇ ಮುಖಂಡರು ಅಬ್ದುಲ್ ಚಿಗನೂರ್ ನೇತೃತ್ವದಲ್ಲಿ ಆಗ್ರಹಿಸಿದರು ಹಾಗೂ ವಡಗೇರ ತಾಲ್ಲೂಕಿನ ಎಲ್ಲಾ ಅಂಗಡಿ ಮುಂಗಟ್ಟ ಮೇಲೆ ಶೇಕಡ 60ರಷ್ಟು ಕಡ್ಡಾಯವಾಗಿ ಕನ್ನಡ ನಾಮಫಲಕಗಳನ್ನು ಹಾಕುವಂತೆ ಒತ್ತಾಯಿ ಹೋರಾಟ ಮಾಡಲಾಯಿತು. ಈ ಸಂದರ್ಭದಲ್ಲಿ ಚೌಡಯ್ಯ ಬಾವೂರ್, ಹನುಮಂತ ತೇಕರಾಳ್, ಸಿದ್ದು ತುಮಕೂರ್, ಜುಬ್ಬುಲಪ್ಪ ಕಟ್ಟಿಮನಿ, ಶಿವರಾಜ್ ನಾಡಗೌಡ, ಸತೀಶ್ ಜಡಿ, ರಾಮು ದೇವರೆಡ್ಡಿ, ಪೀರ್ ಸಾಬ್ ಮರಡಿ ಹಾಗೂ ಎಲ್ಲ ಕರವೇ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಈ ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಡಿಸೆಂಬರ್ 27ನೇ ತಾರೀಕು ನಮ್ಮ ರಾಜ್ಯಾಧ್ಯಕ್ಷರಾದ ಟಿ.ಎನ್. ನಾರಾಯಣಗೌಡರು, ಅದೇ ರೀತಿಯಾಗಿ ಯಾದಗಿರಿ ಜಿಲ್ಲಾಧ್ಯಕ್ಷರಾದ ಟಿ.ಎನ್. ಭೀಮನಾಯಕರವರು ಮತ್ತು ಎಲ್ಲ ಕರವೇ ಪದಾಧಿಕಾರಿಗಳು 53 ಜನ ಕರವೇ ಪದಾಧಿಕಾರಿಗಳನ್ನು ಬಂಧಿಸ್ತಾರೆ. ಅದು ಏನಪ್ಪ ಅಂತಂದರೆ, ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮರು. ಇಲ್ಲಿ ಯಾರು ಮಾರ್ವಾಡಿಗಳು ಇರ್ಬೋದು, ಗುಜರಾತಿಗಳು ಇರ್ಬೋದು, ಯಾರಾದರೂ ಇರ್ಬೋದು, ಇಲ್ಲಿ ಕರ್ನಾಟಕದಲ್ಲಿ ಕನ್ನಡ ಮಾತಾಡಬೇಕು. ಕರ್ನಾಟಕದಲ್ಲಿ ಏನಾದರೂ ವ್ಯವಹಾರ ಮಾಡಬೇಕಂದ್ರೆ ಕನ್ನಡದಲ್ಲೇ ಮಾಡಬೇಕು. ಕರ್ನಾಟಕದಲ್ಲಿ ಎಲ್ಲ ನಾಮಫಲಕವನ್ನು ಪ್ರತಿಶತ 60ರಿಂದ 65% ಕನ್ನಡದಲ್ಲೇ ನಾಮಫಲಕ ಇರಬೇಕಂತ ಒಂದು ರಾಜ್ಯಾಧ್ಯಕ್ಷರು ಒಂದು ಬೆಂಗಳೂರಿನ ವಿಮಾನ ನಿಲ್ದಾಣದ ಸಾದಹಳ್ಳಿ ಗೇಟ್ ಹೊಂದಿದ್ದು ಕಪ್ಪನ ಪಾರಿ ಸ್ವಲ್ಪ ಪ್ರಮಾಣದ ಒಂದು ಹೋರಾಟ ಇಟ್ಕೊಂಡ್ರು. ಆ ಹೋರಾಟದಲ್ಲಿ ನಮ್ಮ ಕರವೇ ಅಧ್ಯಕ್ಷರು ಹಿಡಿದು 53 ಜನ ಒಂದು ಕರವೇ ಪದಾಧಿಕಾರಿಗಳನ್ನು ಎಲ್ಲ ಮಂದಿ ಬಂಧಿಸ್ತಾರೆ. ಅದೇ ವಿಚಾರ ಇಟ್ಕೊಂಡ್ಬಿಟ್ಟು ನಮ್ಮ ಒಂದು ಜಿಲ್ಲಾಧ್ಯಕ್ಷರ ಒಂದು ಆದೇಶದ ಮೇರೆಗೆ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ರಾಜ್ಯ ಸಮಿತಿಯವರು ಹೇಳ್ತಾರೆ, ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ನಾವು ನಮ್ಮ ಕರವೇ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳನ್ನು ಬಿಡುಗಡೆ ಮಾಡಬೇಕಂತ ಹೇಳ್ಬಿಟ್ಟು ಒಂದು ದೊಡ್ಡ ಪ್ರಮಾಣದ ಹೋರಾಟ ಮಾಡಿದ್ದೇವೆ. ಅದೇ ರೀತಿಯಾಗಿ ಈಗ ನಾವು ಸುರೇಶ್ ಅವರು ಹೇಳಿದಂಗೆ ಇದು ಹೋರಾಟವಾಗಿ ನಿರಂತರ ಹೋರಾಟ. ನಾವು ಕರ್ನಾಟಕದ ಒಂದು ರಾಜ್ಯ ಸರ್ಕಾರದ ವಿರುದ್ಧ ನಿರಂತರವಾಗಿ ಹೋರಾಟ ಇರುತ್ತಿದ್ದು, ಇದು ಒಂದು ತಾಲೂಕು ಇವಾಗ ಜಿಲ್ಲಾ ಕೇಂದ್ರ ಮಾಡಿದ್ದೀವಿ, ಆಮೇಲೆ ತಾಲೂಕು ಕೇಂದ್ರ ಆಗುತ್ತೆ. ಮುಂದಿನ ದಿನದಲ್ಲಿ ಗ್ರಾಮ ಘಟಕದಲ್ಲಿ ಹೋರಾಟವನ್ನು ತಗೊಂಡು ಹೋಗ್ತೀವಿ. ನಮ್ಮ ಒಂದು ಬೇಡಿಕೆ ಏನಂತಂದರೆ, ನಮ್ಮ ಎಲ್ಲ ಕರವೇ ಪದಾಧಿಕಾರಿಗಳನ್ನು ಆದಷ್ಟು ಬೇಗ ಬಿಡುಗಡೆ ಮಾಡಬೇಕು. ಬಿಡುಗಡೆ ಮಾಡಿ ಮತ್ತು ಅವರದ್ದೇ ಮೇಲೆ ಇರುವಂಥ ಒಂದು ಮೊಕದ್ದಮೆಗಳನ್ನು ರದ್ದು ಮಾಡಬೇಕು. ರದ್ದು ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರ ಒಂದು ಮನೆ ಮುತ್ತಿಗೆ ಹಾಕ್ತೀವಿ. ನಾರಾಯಣಗೌಡರು ಹೊರಗೆ ಬಂದ ಮೇಲೆ ಸಿದ್ದರಾಮಯ್ಯ ಮುತ್ತಿಗೆ ಹಾಕ್ತೀವಿ. ಅದೇ ರೀತಿಯಾಗಿ ಡಿ.ಕೆ. ಶಿವಕುಮಾರ್ ನಾವು ಮನೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ. ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಮನೆ ಮುತ್ತಿಗೆ ಹಾಕ್ತೀವಿ. ಮತ್ತು ತಾಲೂಕು ಕೇಂದ್ರಗಳಲ್ಲಿ ಈ ಸ್ಥಳೀಯ ಶಾಸಕರು ಯಾರು ಇರಲಿ, ಆ ಸ್ಥಳೀಯ ಶಾಸಕರನ್ನು ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ನಾವು ಎಲ್ಲ ಕರವೇ ಪದಾಧಿಕಾರಿಗಳು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಇಲ್ಲಿ ಯಾರಾದರೂ ವಿಚಾರ ಮಾಡಿರಿ, ನೀವು ಯಾರಾದರೂ ಕನ್ನಡವಾಗಿ ನೀವು ಕರ್ನಾಟಕಕ್ಕೆ ಬಂದಿರಿ, ನೀವು ಮಾತಾಡೋಕೆ ಬಂದಿರಿ, ನೀವು ಪರವಾಗಿಲ್ಲ, ನೀವು ಏನೋ ವ್ಯವಹಾರ ಮಾಡಿರಿ. ಆದರೆ ಇಲ್ಲಿ ಕನ್ನಡ ನಾಮಫಲಕವನ್ನು ನಾವು ತಾಲೂಕು ದಂಡಾಧಿಕಾರಿಗಳು ಒಂದು ಮನೆ ಮಾಡ್ತೀವಿ. ಏನಂತಂದರೆ, ಇಲ್ಲಿ ನೀವು ಏನು ಆದೇಶ ಮಾಡ್ತಾರೋ ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಇಲ್ಲಿ ಇರೋಂಥ ಕನ್ನಡ ನಾಮಫಲಕಗಳನ್ನು 60ರಿಂದ 65% ಕನ್ನಡ ನಾಮಫಲಕಗಳು ಇರಬೇಕು. ಇಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು. ಈ ಬ್ಯಾಂಕ್ ಆಗಲಿ, ಯಾವ ಮುಂಗಟ್ಟುಗಳಾಗಲಿ, ಏನಾಗಲಿ ಈ ಮುಂದಿನ ದಿನಗಳಲ್ಲಿ ಮಾಡ್ತಾ ಇದ್ರೆ ನಾವು ಆಮೇಲೆ ತಹಸೀಲ್ದಾರ್ ಆಫೀಸ್ ಒಳಗೆ ನುಗ್ಗಿ ತಹಸೀಲ್ದಾರ್ ಧ್ವಂಸ ಮಾಡುವಂಥ ಕಾರ್ಯಕ್ರಮವನ್ನು ನಾವು ಮುಂದಿನ ಮಾಡಬೇಕಾಗುತ್ತದೆ. ಅದೇ ರೀತಿಯಾಗಿ ಮತ್ತು ಪೊಲೀಸ್ ಸಿಬ್ಬಂದಿಗಳನ್ನು ಮನೆ ಮಾಡ್ತೀವಿ. ಏನಂತಂದರೆ, ಇಲ್ಲಿ ಕನ್ನಡದಲ್ಲಿ ನಾಮಫಲ ಇರಬೇಕು. ಕನ್ನಡದಲ್ಲಿ ಏನಾದರೂ ಇಲ್ಲಿ ಎಲ್ಲ ಮಾತಾಡೋದು ಎಲ್ಲ ಕನ್ನಡ ಭಾಷೆ ಮಾತಾಡಬೇಕು. ಇಲ್ಲಿ ಸ್ಥಳೀಯವಾಗಿ